ಬೈ ಎಲೆಕ್ಷನ್ ಗೆದ್ದ ಬೆನ್ನಲ್ಲೇ ಕೂಲ್ ಆಯಿತು ಕೈ. ಅಲ್ಪಸಂಖ್ಯಾತ ನಾಯಕರ ಜೊತೆ ಸಂಧಾನ ಸಭೆ. ಬೈ ಎಲೆಕ್ಷನ್ ಗೆದ್ದ ಬೆನ್ನಲ್ಲೇ ಈಗ ಕೂಲ್ ಆಯಿತು ಕೈ. ಅಲ್ಪಸಂಖ್ಯಾತ ನಾಯಕರ ಜೊತೆ ಸಂಧಾನ ಸಭೆ. ವೋಟ್ ಬ್ಯಾಂಕ್ ಸ್ಟ್ರಾಟಜಿ, ಮುಸ್ಲಿಮರ ಜೊತೆ ಮೀಟಿಂಗ್, ಅಲ್ಪಸಂಖ್ಯಾತ ನಾಯಕರ ಜೊತೆ ಶೀಘ್ರ ಸಂಧಾನ ಸಭೆ. ದಾವಣಗೆರೆ ಬಾಗಲಕೋಟೆ ಗೆಲುವು ಹಿನ್ನೆಲೆ ಸಂಧಾನ. ದಾವಣಗೆರೆಯಲ್ಲಿ ಗೆಲುವು ಕಷ್ಟ ಅಂತ ಲೆಕ್ಕಾಚಾರ ಇತ್ತು. ಕಾಂಗ್ರೆಸ್ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಕ್ರಮ ಜರುಗಿಸಲಾಗಿತ್ತು. ಅಬ್ದುಲ್ ಜಬ್ಬರ್, ನಜೀರ್ ಅಹ್ಮದ್ ವಿರುದ್ಧ ಕೆಪಿಸಿಸಿ ಆಕ್ಷನ್ ತೆಗೆದುಕೊಂಡಿತ್ತು. ಇದೀಗ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಗೆಲುವು ಹಿನ್ನೆಲೆ ಶೀಘ್ರ ಅಲ್ಪಸಂಖ್ಯಾತ ನಾಯಕರ ಜೊತೆ ಸಂಧಾನ ಸಭೆ. ವೋಟ್ ಬ್ಯಾಂಕ್ ಉಳಿಸಿಕೊಳ್ಳಲು ಕೈ ನಾಯಕರ ಪ್ಲಾನ್. ಸಂಧಾನದ ಮೂಲಕ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯುವ ಲೆಕ್ಕಾಚಾರ. ಅಲ್ಪಸಂಖ್ಯಾತ ನಾಯಕರ ಮೇಲಿನ ಕ್ರಮದ ಕುರಿತು ಕೂಡ ಚರ್ಚೆ. ಅಲ್ಪಸಂಖ್ಯಾತ ನಾಯಕರ ಜೊತೆ ಸಂಧಾನ ಸಭೆ. ಇನ್ನು ವೋಟ್ ಬ್ಯಾಂಕ್ ಸ್ಟ್ರಾಟಜಿ ಆಗಿರಬಹುದು, ಮುಸ್ಲಿಮರ ಜೊತೆ ಮೀಟಿಂಗಿಗೆ ಮುಂದಾಗಿದ್ದಾರೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಮುಸ್ಲಿಮರು ಮುನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಮೇಲೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಅದರಲ್ಲೂ ಅಬ್ದುಲ್ ಜಬ್ಬರ್ ಆಗಿರಬಹುದು, ನಜೀರ್ ಅಹ್ಮದ್ ಅವರ ತಲೆದಂಡ ಕೂಡ ಆಗಿತ್ತು. ಅದಕ್ಕೂ ಕೂಡ ಭಾರಿ ಆಕ್ರೋಶವನ್ನು ಮುಸ್ಲಿಂ ಸಮುದಾಯದವರು ವ್ಯಕ್ತಪಡಿಸಿದ್ರು. ನೀವು ಕೇವಲ ನಮ್ಮನ್ನು ವೋಟ್ ಬ್ಯಾಂಕಿಂಗಿಗೆ ಮಾತ್ರ ಬಳಕೆ ಮಾಡ್ತಾ ಇದ್ದೀರಾ, ಆದರೆ ಟಿಕೆಟ್ ವಿಚಾರ ಬಂದರೆ ಮುಸ್ಲಿಮರ ಅವಶ್ಯಕತೆ ನಿಮ್ಗೆ ಇಲ್ವಾ ಅಂತ ಕೂಡ ಮುಸ್ಲಿಂ ಮುಖಂಡರು ಪ್ರಶ್ನೆ ಕೂಡ ಮಾಡಿದ್ರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಬೈ ಎಲೆಕ್ಷನ್ ಗೆದ್ದಿದೆ ಕಾಂಗ್ರೆಸ್ ಸರ್ಕಾರ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ತಲೆಬಿಸಿ ಕೂಡ ಕಡಿಮೆ ಆಗಿದೆ. ಆದರೆ ಅಲ್ಪಸಂಖ್ಯಾತರ ತಲೆಬಿಸಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಹಾಗಾಗಿ ಸಂಧಾನ ಸಭೆಗೆ ಈಗ ಸಕಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ ಬೈ ಎಲೆಕ್ಷನ್ ಟಿಕೆಟ್ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮತ್ತು ಕಾಂಗ್ರೆಸ್ ನಡುವೆ ಒಂದು ರೀತಿಯ ಗೊಂದಲ ಮತ್ತೆ ಒಂದು ರೀತಿಯ ಚರ್ಚೆಗೆ ಕಾರಣ ಆಗುತ್ತೆ. ಯಾಕೆಂದ್ರೆ ಬೈ ಎಲೆಕ್ಷನ್ ಟಿಕೆಟ್ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ನಂತರ ಅದು ಹೈಕಮಾಂಡ್ ನಿರ್ಧಾರದ ಮೇರೆಗೆ ಶಾಮನೂರ್ ಶಿವಶಂಕರಪ್ಪ ಅವ್ರಿಗೂ ಮಗ ಇರ್ತಾರೆ, ಮೊಮ್ಮಗ ಇದ್ದಾರೆ, ಸಮರ್ಥ ಅವರಿಗೆ ಟಿಕೆಟ್ ಕೂಡ ಕೊಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಮುಸ್ಲಿಮರು ಕೂಡ ಅಸಮಾಧಾನಗೊಂಡಿದ್ರು. ನಂತರ ಚುನಾವಣೆ ಸಂದರ್ಭದಲ್ಲಿ ಜಬ್ಬರ್ ಮತ್ತೆ ಅದೇ ರೀತಿ ನಜೀರ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದ್ವು. ಪ್ರಮುಖವಾಗಿ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮತ್ತು ಏನು SDPI ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ, ಅವ್ರಿಗೆ ಒಂದಷ್ಟು ಜನ ನಮ್ಮ ಕಾಂಗ್ರೆಸ್ ನಾಯಕರು ಕೂಡ ಏನು ಸಪೋರ್ಟ್ ಮಾಡಿದ್ದಾರೆ ಅಂತ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರು. ಆ ನಂತರ ಜಬ್ಬರ್ ಅವ್ರನ್ನ ಕೂಡ ಪಕ್ಷದಿಂದ ಅಮಾನತು ಮಾಡಲಾಯಿತು. ನಜೀರ್ ಅವ್ರನ್ನ CM ಕಾರ್ಯದರ್ಶಿ ಸ್ಥಾನದಿಂದ ಕೂಡ ಕೈ ಬಿಡಲಾಯಿತು. ಆ ನಂತರ ಸಾಕಷ್ಟು ಮುಸ್ಲಿಂ ಏನು ಮುಖಂಡರಿರ್ಬೋದು ಮತ್ತು ಮೌಲ್ಯಗಳು ಕೂಡ ಸುದ್ದಿಗೋಷ್ಠಿಯನ್ನ ನೀಡಿ ಕಾಂಗ್ರೆಸ್ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಏಕಾಏಕಿ ನಿರ್ಧಾರ ಕೈಗೊಳ್ಳೋದು ಸರಿಯಲ್ಲ, ಒಂದ್ ವೇಳೆ ಏನಾದ್ರೂ ಟಿಕೆಟ್ ಅಂದ್ರೆ ಟಿಕೆಟ್ ಅಲ್ಲಿ ಸೋತಿದ್ದೆ ಆದಲ್ಲಿ ಆ ನಂತರ ಕ್ರಮ ಕೈಗೊಳ್ಬೇಕು ಅಂತ ಕೂಡ ಒತ್ತಾಯನ್ನ ಮಾಡಿದ್ರು. ಆ ನಂತರ ಏನು ಸಾಕಷ್ಟು ವಿಚಾರಗಳ ನಂತರ ಈಗ ಅವ್ರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಕಸರತ್ತನ್ನ ಆರಂಭ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಈಗಾಗಲೇ ಜಬ್ಬರ್ ಅವ್ರನ್ನ ಕೂಡ ಏನು ಪಕ್ಷದಿಂದ ಅಮಾನತು ಮಾಡಿದ್ದಾರೆ, ಅವ್ರನ್ನ ಕೂಡ ಮತ್ತೆ ಪಕ್ಷಕ್ಕೆ ಕರ್ಕೊಳ್ಬೇಕು ಅಂತ ಏನು ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಮೀಟಿಂಗ್ ಕೂಡ ಏನು ಕೆಲವೇ ದಿನಗಳಲ್ಲಿ ಮಾಡಲಾಗ್ತದೆ ಅಂತ ಕೂಡ ಹೇಳಲಾಗ್ತಾ ಇರುತ್ತೆ. ಅಂದ್ರೆ ಪ್ರಮುಖವಾಗಿ ಇದರ ನೇತೃತ್ವವನ್ನ ಕೂಡ ಸತೀಶ್ ಜಾರಕಿಹೊಳಿ ವಹಿಸಿರುವಂಥದ್ದು. ಅವರು ಅಲ್ಪಸಂಖ್ಯಾತರನ್ನ ಏನು ಮತ್ತೆ ಪಕ್ಷಕ್ಕೆ ಕರೆತರುವ ಪ್ರಯತ್ನ ಆಗಿರ್ಬೋದು ಮತ್ತು ಜಬ್ಬರ್ ಅವ್ರನ್ನ ಕೂಡ ಏನು ಅವರ ಅಸಮಾಧಾನವನ್ನ ಬಗೆಹರಿಸಿ ಮತ್ತೆ ಪಕ್ಷಕ್ಕೆ ಕರೆತರುವ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.